ಕೊಡವ ಸಮುದಾಯದವರು ವರ್ಷಕ್ಕೊಮ್ಮೆ ಆಚರಿಸುವ ಅವರ ಪ್ರಮುಖ ಹಬ್ಬವಾದ ಹುತ್ತರಿ ಹಬ್ಬವನ್ನು ಚಿಕ್ಕಮಗಳೂರು ಕೊಡವ ಸಮುದಾಯದವರು ಗುರುವಾರ ರಾತ್ರಿ ನಗರದ ಕೊಡವ ಭವನದಲ್ಲಿ ಆಚರಿಸಿದ್ರು. ರಾತ್ರಿ 8:40ರಿಂದ ಆರಂಭವಾಗಿ 10:15ರವರೆಗೆ ನೃತ್ಯ, ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಆಚರಣೆಗಳು ಇದ್ದವು. ಕೊಡವ ಸಮುದಾಯದ ಜಿಲ್ಲಾಧ್ಯಕ್ಷರು ಮಾತನಾಡಿ, ಅನೇಕ ವರ್ಷಗಳಿಂದ ನಾವು ಈ ಹಬ್ಬವನ್ನು ಆಚರಿಸುತ್ತಿದ್ದು, ರೈತಾಪಿ ವರ್ಗದವರು ಫಸಲನ್ನು ಪಡೆದಾಗ ಮಾಡುವ ಸುಗ್ಗಿ ಹಬ್ಬವೇ ಹುತ್ತರಿ ಹಬ್ಬ. ಕೇರಳದ ಓಣಂ ಹಬ್ಬದ 90 ದಿನಗಳ ನಂತರ ಪೌರ್ಣಮಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದರು. ನಾನು ಅಪ್ಪಚಟ್ಟುಗೊಂಡ ಎಂ ಅಪ್ಪಯ್ಯ, ಚಿಕ್ಕಮಗಳೂರು ಜಿಲ್ಲಾ ಕೊಡವ ಸಮಾಜದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಈ ಒಂದು ದಿನ ನಮಗೆ ವಿಶೇಷವಾದಂಥದ್ದು. ಕಾರಣ ಇಷ್ಟು, ಕೊಡಗಿನಾದ್ಯಂತ ಹಾಗೂ ಹೊರ ಜಾಗದಲ್ಲಿರತಕ್ಕಂಥ ಎಲ್ಲ ಕೊಡವರು ಕೂಡ ಈ ಹುತ್ತರಿ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು. ಹುತ್ತರಿ ಹಬ್ಬ ಅಂದಾಗ ಅದು ವಿಶೇಷವಾಗಿದೆ. ಕಾರಣ ಇದು ಸುಗ್ಗಿ ಹಬ್ಬ. ಬೇರೆ ಎಲ್ಲ ಕಡೆ ರಾಜ್ಯದಾದ್ಯಂತ ಅಥವಾ ಬೇರೆ ರಾಜ್ಯಗಳಲ್ಲೂ ಕೂಡ ಸುಗ್ಗಿ ಹಬ್ಬಗಳನ್ನು ಬೇರೆ ಹೆಸರಿನಿಂದ ಆಚರಿಸ್ತಾರೆ. ಚಿಕ್ಕಮಗಳೂರಿನಲ್ಲಿರ್ತಕ್ಕಂಥ ನಮ್ಮ ಕುಲಬಾಂಧವರೆಲ್ಲರೂ ಇಲ್ಲಿ ಸೇರಿ ಈ ಒಂದು ಹಬ್ಬವನ್ನು ಭಾಳ ಮುತುವರ್ಜಿಯಿಂದ ನಾವು ಈ ವರ್ಷ ಆಚರಿಸ್ತಾ ಇದ್ದೇವೆ. ಇದರ ಉದ್ದೇಶ ಜನರನ್ನು ನಮ್ಮ ಒಟ್ಟುಗೂಡಿಸುವಂಥದ್ದು, ಜೊತೆಗೆ ಈ ಹಬ್ಬದಿಂದ ಸಂಪತ್ತು, ಮುಖ್ಯವಾಗಿ ರೈತಾಪಿ ವರ್ಗದಿಂದ ಬಂದಂಥ ಕೊಡವ ಸಮುದಾಯ, ಈ ಸಮುದಾಯದಲ್ಲಿ ಸಾಕಷ್ಟು ಗದ್ದೆಯನ್ನು ಉತ್ತಿ ಬೆಳೆದು ಪೈರನ್ನು ತೆಗಿತಿದ್ದರು. ಇತ್ತೀಚೆಗೆ ಅದು ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಕೂಡ ಸಂಪ್ರದಾಯದಂತೆ ಈ ಒಂದು ಕಾರ್ಯವನ್ನು ನಾವು ಪ್ರತಿ ವರ್ಷ ನೆರವೇರಿಸ್ತಿದ್ದೀವಿ. ಇದಕ್ಕೆ ಮುಖ್ಯ ಕಾರಣ ನಮ್ಮ ನಾಡಿನ ದೈವರಾದಂಥ ಶ್ರೀ ಗುತ್ತಪ್ಪ. ಆ ದೇವಸ್ಥಾನದಲ್ಲಿ ಇದರ ನಿರ್ಧಾರವನ್ನು ಮಾಡ್ತಾರೆ. ಸುಮಾರಾಗಿ ನನಗೆ ತಿಳಿದಂತೆ ಕೇರಳದಲ್ಲಿ ಓಣಂ ಹಬ್ಬದ ನಂತರ 90 ದಿವಸದ ನಂತರ ಪೌರ್ಣಮಿಯಂದು ಈ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು. ಈ ಹಬ್ಬದಲ್ಲಿ ಎಲ್ಲರೂ ಅವರಿಗೆ ಮನೆಗಳನ್ನು ಸ್ವಚ್ಛಗೊಳಿಸಿ ಬಣ್ಣ ಬಳಿದು ಎಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ಮೊದಲು ನೆರೆ ಕಟ್ಟುವ ಅನ್ನತಕ್ಕಂಥದ್ದು. ಅದರಲ್ಲಿ ಅಶ್ವತ್ಥ ಎಲೆ ಮತ್ತು ಇದರದ್ದು ಅಶ್ವತ್ಥ ಎಲೆ ಹಾಗೂ ಹಲಸಿನ ಎಲೆಯನ್ನು ಒಂದು ನಾರಿನಿಂದ ಸುತ್ತಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ನಂತರ 1 ಗಂಟೆಯ ಅವಧಿ ಬಿಟ್ಟಿರ್ತಾರೆ. ಆ ನಂತರ ಈ ವರ್ಷ ಅದು 8:40ಕ್ಕೆ ನೆರೆ ಕಟ್ಟುವುದು ಅನ್ನುವಂಥಕ್ಕಂಥದ್ದು. ಆಮೇಲೆ 9:40ಕ್ಕೆ ನಾವು ಕದಿರನ್ನು ತರತಕ್ಕಂಥದ್ದು. ಅಂದರೆ ಗದ್ದೆಯಲ್ಲಿ ಹೋಗಿ ಅದನ್ನು ಕತ್ತರಿಸಿ ನಮ್ಮ ಉಡುಪಿನಿಂದಲೇ ಹೋಗಿ ಅಲ್ಲಿ ಅದನ್ನು ಕತ್ತರಿಸ್ಕೊಂಡು ತಂದು ಪೂಜೆ ಮಾಡಿ ಇಲ್ಲಿ ಎಲ್ಲರಿಗೂ ತಲುಪುವಂತೆ ಅದರ ವಿತರಣೆಯನ್ನು ಮಾಡ್ತೀವಿ. ಇದು ಬಹಳ ವಿಶೇಷವಾಗಿ ನಮ್ಮ ಹಬ್ಬಗಳಲ್ಲೇ ದೊಡ್ಡ ಹಬ್ಬ ಅಂತ ಹೇಳ್ಬೋದು, ಹುತ್ತರಿ ಹಬ್ಬ. ಇದು ನಾಡಿನಾದ್ಯಂತ ನಡೆಸ್ತಾ ಇದ್ದಾರೆ. ಹೊರ ರಾಜ್ಯದಲ್ಲಿ, ಹೊರ ದೇಶದಲ್ಲಿದ್ದವರು ಕೂಡ ಈ ಹಬ್ಬವನ್ನು ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ಅವರು ನಡೆಸ್ತಕ್ಕಂಥದ್ದು ಭಾಳ ವಿಜೃಂಭಣೆಯಿಂದ ನಡೆಯತಕ್ಕಂಥದ್ದು. ಇದಾದ ನಂತರ ಕೊಡಗಿನಲ್ಲಿ ಸಾಮಾನ್ಯ ಕೋಲಾಟ, ಆಮೇಲೆ ಪರೆಕಳಿ ಅಂತ ಅನ್ನೋತಕ್ಕಂಥದ್ದು, ಆ ರೀತಿಯ ಬೇರೆ ಬೇರೆ ವಿಧವಾದಂತಹ ಫೋಕ್ ಡ್ಯಾನ್ಸಸ್ಸನ್ನು ಆಚರಿಸ್ತಾರೆ. ಇದು ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ, ಸುಭಿಕ್ಷವನ್ನು ನಾಡಿಗೆ ಕೊಡಲಿ, ಎಲ್ಲರೂ ಸುಖವಾಗಿರಲಿ, ಇಡೀ ಜನಾಂಗ ಎಲ್ಲ ಒಟ್ಟಾಗಿ ಇರಲಿಕ್ಕೋಸ್ಕರ ಇದು ಕಮ್ಯುನಿಟಿ ಇನ್ವಾಲ್ವ್ಮೆಂಟನ್ನು ಮಾಡೋ ಉದ್ದೇಶದಿಂದ ಇದೊಂದು ಹಬ್ಬವನ್ನು ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಕೊಡವ ಸಮುದಾಯದ ಕಾರ್ತಿಕ್ ಪಟ್ಟಡ ಅವರು ಮಾತನಾಡಿ, ಅನೇಕ ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರು ಕೊಡಗನ್ನು ಬಿಟ್ಟು ಚಿಕ್ಕಮಗಳೂರು ಜಿಲ್ಲೆಗೆ ಬಂದಿದ್ದೇವೆ. ಆದರೆ ನಮ್ಮ ಆಚರಣೆಗಳನ್ನು ನಾವು ಮರೆತಿಲ್ಲ.
ಈ ಹಬ್ಬದ ಮೂಲಕ ನಾವು ಬೆಳೆದ ಫಸಲನ್ನು ಮೊದಲು ಪಾಯಸ ಮಾಡಿ ತಿಂದು ಅದರಿಂದ ನಾವು ಶುಭಾರಂಭ ಮಾಡುತ್ತೇವೆ ಎಂದರು. ನಾನು ಕಾರ್ತಿಕ್ ಪಡಳ ಅಂತ, ನಾನು ಗೋಣಿಬೀಡಿಂದ ಇರೋದು, ಮೂಡಿಗೆರೆ ತಾಲೂಕು. ನಾವು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕೊಡೋ ಜನಾಂಗ ಬಂದ್ಬಿಟ್ಟು ನಾವಿಲ್ಲಿ ಉತ್ತರಿ ಆಗಲಿ ಕೈಲ್ಪುದಾಗ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ ಇಲ್ಲಿ. ಯಾಕೆ ಅಂತಂದರೆ ನಾವು ಕೊಡಗು ಬಿಟ್ಟು ಇಲ್ಲಿ ಬಂದಿದ್ದು ಆಲ್ಮೋಸ್ಟ್ ನಮಗೆ ಈಗ 40 ಇಯರ್ಸ್ ಮೇಲಾಗಿದೆ. ಇದು ಆಲ್ಮೋಸ್ಟ್ 60 ಇಯರ್ಸಿಂದ ನಡೀತಾ ಇದೆ. ನಮಗೇನು ಅಂತಂದರೆ ಈ ಕನೆಕ್ಷನಿಂದ ನಮಗೇನಂದರೆ ಕೊಡೋ ಸಂಸ್ಕೃತಿ ಗೊತ್ತಾಗುತ್ತೆ, ಯಾವ ಥರ ಮಾಡಬೇಕು, ಯಾವ ಥರ ಆಚರಣೆ ವಿಚಾರಣೆ ಎಲ್ಲ ಗೊತ್ತಾಗುತ್ತೆ. ಮತ್ತು ನಮಗೇನೊಂದು ಗೆಟ್ ಟುಗೆದರ್ ಥರ ಬಂದು ಎಲ್ಲರ ಜೊತೆ ಸೇರಿಬಿಟ್ಟು ಇದನ್ನೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಮತ್ತು ನೋಡಿ, ಇವತ್ತು ನಮ್ಮ ಉತ್ತರಿ ಅಂದರೆ ಹೇಳಿರ್ಬೋದು, ಎಲ್ಲ ಎಕ್ಸ್ಪ್ಲನೇಷನ್ ಮಾಡಿರ್ಬೋದು. ಉತ್ತರಿ ಅಂದರೆ ನಮಗೇನೊಂದು ಪ್ರೀಶಿಯಸ್ ಹಬ್ಬ ಇದು. ಯಾಕೆಂದರೆ ಭತ್ತ ಫಸ್ಟ್ ಹಾರ್ವೆಸ್ಟಿಂಗ್ ನಮ್ಮದು. ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆದಮೇಲೆ ಆಲ್ಮೋಸ್ಟ್ ಎಲ್ಲನೂ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ನು ನಾವು ತಂದಿದ್ದು ಹಾರ್ವೆಸ್ಟ್ ಏನು ಮಾಡ್ತೀವಿ ಅಂದರೆ ಭತ್ತನ ಫಸ್ಟ್ ಪಾಯಸಕ್ಕೆ ಹಾಕ್ಬಿಟ್ಟು ಪಾಯಸ ಮಾಡ್ಕೊಂಡು ತಿಂತೀವಿ. ಅದು ನಮಗೊಂದು ಒಳ್ಳೆ ಸ್ಟಾರ್ಟ್ ಅಂತ ಅಂದ್ಕೊಳ್ತೀವಿ ನಾವು. ಮತ್ತು ನಮಗೆ ತುಂಬ ಖುಷಿ ಇಲ್ಲಿ ಬಂದ್ಬಿಟ್ಟು ಕೊಡೋ ಸಮಾಜ ನಿಜವಾಗ್ಲೂ ಒಂದು ಒಳ್ಳೆ ಆಪರ್ಚುನಿಟಿ ನಮಗೆಲ್ಲ ಬಂದು ಸೇರೋಕ್ಕೆ, ನಮ್ಮದು ಕಲ್ಚರ್ನ ನಾವು ಫಾಲೋ ಮಾಡೋಕ್ಕೆ. ಎಲ್ಲರಿಗೂ ಕೊಡೋ ಸಮಾಜಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತೀನಿ. ಎಲ್ಲರಿಗೂ ಹ್ಯಾಪಿ ಉತ್ತರಿ. ನಮ್ಮ ಈ ಹಬ್ಬ ಹೇಗೆ ಅಂತ ಹೇಳಿದರೆ, ನಾವು ಒಂದು 3 ಸ್ಟೇಜಸ್ ಇದೆ. ಕೈಲ್ಮೂರ್ತ ಅಂತ ಮಾಡ್ತೀವಿ. ಕೈಲ್ಮೂರ್ತ ಅಂತ ಹೇಳಿದರೆ ನಾವು ಫಸ್ಟ್ ಗದ್ದೆಗೆ ಈ ಪೈರು ಹಾಕೋದು ಮಾಡೋದು, ಅದರಲ್ಲಿ ಬರುವಂಥ ಆಯುಧಗಳನ್ನು ನಮಗೆ ಅದೇ ಆಯುಧಗಳನ್ನು ನಾವೆಲ್ಲ ತೊಳೆದು ಮಾಡಿ ಪೂಜೆ ಮಾಡೋದು. ಅದಾದಮೇಲೆ ಕಾವೇರಿ ಸಂಕ್ರಮಣ ಅಂತಂದು ಬರುತ್ತೆ. ಆವಾಗ ಸತ ನಾವು ಗದ್ದೆಗೆ ಹೋಗಿ, ಆಗ ಅಷ್ಟೇ ತಾನೇ ತೆನೆ ಬಂದಿರುತ್ತೆ, ಅದಕ್ಕೆ ನಾವು ಒಂದು ಪೂಜೆ ಮಾಡಿ ಕಟ್ಟಿ ಬರ್ತೀವಿ. ಅಲ್ಲಿಂದ ಡಿಸೆಂಬರ್ ತಿಂಗಳಲ್ಲಿ ರೋಹಿಣಿ ನಕ್ಷತ್ರ ಬರುವಂಥ ದಿನ, ಹುಣ್ಣಿಮೆಯ ದಿನದಂದು ಈ ಉತ್ತರಿ ಹಬ್ಬವನ್ನು ಆಚರಿಸ್ತೇವೆ. ಆವಾಗ ನಾವು ಹೊಸದಾಗಿ ಈ ಪೈರನ್ನು ತಗೊಂಡು ಬಂದು ಹೊಸಕ್ಕಿ ಪಾಯಸ ಅಂತ ಮಾಡಿ ತಿಂತೀವಿ ನಾವು. ಅದೇ ನಮ್ಮಲ್ಲಿ ವಿಶೇಷವಾದಂಥ 3 ಹಬ್ಬಗಳು. ಅದನ್ನು ನಾವು ತುಂಬ ವಿಜೃಂಭಣೆಯಿಂದ ಆಚರಿಸ್ತೇವೆ. ಹಾಗೆ ಉತ್ತರಿ ಹಬ್ಬಕ್ಕೆ ನಮ್ಮ ಇಡೀ ಸಮಾಜದವರು ಬಂದಿಲ್ಲಿ ಸೇರಿದ್ದೇವೆ ನಾವು. ನನಗೆ ಗೊತ್ತಿರೋಂಗೆ ಇದೊಂದು 32 ವರ್ಷದಿಂದ ಮಾಡ್ತಾರೆ. ನಾನು ಇದ್ದೀನಿ 32 ವರ್ಷದಿಂದ ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ ಚಿಕ್ಕಮಗಳೂರಲ್ಲಿ. ಬಂದು ನಮ್ಮ ಇಲ್ಲೆಲ್ಲ ಚಿಕ್ಕಮಗಳೂರು ಡಿಸ್ಟ್ರಿಕ್ಟಲ್ಲಿ ಬೇರೆ ಇರೋ ಮೂಡಿಗೆರೆ ಇರ್ಬೋದು, ಬಾಳೆಹೊನ್ನೂರು ಇರ್ಬೋದು, ಸಕಲೇಶ್ಪುರ, ಹೀಗೆ ಹಲವಾರು ಕಡೆಯಿಂದ ಬಂದು ಇಲ್ಲಿ ಸೇರಿದ್ದಾರೆ.
Gracias.